If sine of A is 3/4, calculate cosine tan A. ಸೊ ಹುಡುಗರ ಏನೇ ಮಾಡಿದ್ರು ಈ ಚಿತ್ರ ಬಿಡಿಸ್ಬೇಕಾಗುತ್ತೆ ಅಲ್ವಾ? ಸೊ ಸೈನ್ ಆಫ್ ಎ. ಸೊ ಇವಾಗ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಇದನ್ನ ಎ ಅಂತ ತಗೊಳ್ಳಿ, ಬಿ ಆ್ಯಂಡ್ ಸಿ. ಸೊ ಮೊದಲನೇದಾಗಿ ಗಿವನ್ ಏನಿದೆ, ಸೈನ್ ಆಫ್ ಎ ಎಸ್ 3/4. ಬಟ್ ಸೈನ್ ಆಫ್ ಎ ಏನು, ಆಪೋಸಿಟ್ ಆಫ್ ಆಂಗಲ್ ಎ ಡಿವೈಡ್ ಬೈ ಹೈಪೋಟೆನಸ್ ಅಲ್ವಾ? ಸೊ ನಾನು ನಿಮ್ಗೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಗೊತ್ತಿದ್ರೆ we can imply that opposite of angle A is equal to 3 into K and hypotenuse is 4 into K, where K is common factor. ನಿಮ್ಗೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಗೊತ್ತಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ವೆಬ್ ಸರ್ಚ್ ಮಾಡಿ ಉಳ್ಕೊಳ್ಳಿ. ಸೊ ದಿಸ್ ಇಸ್ 3K and this is 4K. K ಏನಕ್ಕೆ ಬರಬೇಕು ಅಂತ ಹೇಳಿ, ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, K ಏನು ಅಂತ ಹೇಳಿ ಅದೊಂದು ಕಾನ್ಸ್ಟೆಂಟು, ರೇಷಿಯೋಸಲ್ಲಿ ಅದು ಬರುತ್ತೆ, ಆಯ್ತಾ? ಏನು ಬೇಕಾದ್ರೂ ಆಗಿರ್ಬೋದು, K ವ್ಯಾಲ್ಯೂ ಏನು ಬೇಕಾದ್ರೂ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟು ಬಿ ಎ ಕಂಡುಹಿಡಿಬೇಕು. ಯಾಕಂತ ಹೇಳಿದ್ರೆ ಕಾಸ್ ಎ ಟ್ಯಾನ್ ಎ ಇದಕ್ಕೆಲ್ಲ ಈ ಸೈಡ್ ಗೊತ್ತಿರಬೇಕು, ಅಡ್ಜಸೆಂಟ್ ಸೈಡ್. ಸೊ ಹಾಗಾಗಿ ಕ್ಯಾಲ್ಕುಲೇಟಿಂಗ್ ಬಿ ಎ ಹೇಗೆ, ಸಿಂಪಲ್. ಇನ್ ಟ್ರಯಾಂಗಲ್ ಎ ಬಿ ಸಿ, ಆಯ್ತಾ, ವಿತ್ ಆಂಗಲ್ ಬಿ being equal to 90 degree ಅಲ್ವಾ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಎ ಸ್ಕ್ವೇರ್. ಸೊ ಇದು 16K ಸ್ಕ್ವೇರ್ ಮೈನಸ್ ಎ ಬಿ ಎಸ್ 9K ಸ್ಕ್ವೇರ್, ಡೈರೆಕ್ಟಾಗಿ ಬರೀರಿ, ತೊಂದರೆ ಇಲ್ಲ. ಬಿ ಎ ಸ್ಕ್ವೇರ್, ಸೊ ಬಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಇಂಟು ಕೆ. ಸೊ ಇದು ಬಂದು ಸ್ಕ್ವೇರ್ ರೂಟ್ ಆಫ್ 5 ಇಂಟು ಕೆ, ಆಯ್ತಾ? ಇದು ನಿಮ್ಮ ಬಿ ಎ ಲೆಂತ್. ಇವಾಗ ಏನು ಮಾಡಬೇಕು, ಸಿಂಪಲ್, ಕಾಸೆ ಮತ್ತು ಟ್ಯಾನ್ ಎ ಕಂಡುಹಿಡಿಬೇಕು. ಕ್ಯಾಲ್ಕುಲೇಟಿಂಗ್ ಕಾಸೆ. So cos of A is adjacent by hypotenuse. Adjacent of what? Angle A. Adjacent of angle A is root of 5 into K. Hypotenuse is 4K. K cancel ಆಗುತ್ತೆ. Root of 5/4 ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿಯಲ್ಲಿ ಕ್ಯಾಲ್ಕುಲೇಟಿಂಗ್ tan of A. Tan A is equal to adjacent of angle A by opposite by adjacent. Angle A. Opposite ಏನು ಬರುತ್ತೆ, opposite of angle A is 3K divided by root of 5 into K. So 3/root of 5. ಇಷ್ಟೇನೆ. ಸೊ ಯಾವತ್ತಿದ್ರೂ ನಿಮ್ಗೆ ರೇಷಿಯೋ ಕೊಟ್ಟಾಗ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಬರೆದು ಫಾರ್ K is equal to 1 ಅಂತ ಬರೋದು, ಆಯ್ತಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 3 ಆ್ಯಂಡ್ ದಟ್ ವಿಲ್ ಬಿ ಈಕ್ವಲ್ ಟು 4. ವ್ಯಾಲ್ಯೂಸ್ ಈ ಥರ K ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಫಾರ್ K is equal to 1 ಅಂತ ಹೇಳಿ ಶುರು ಮಾಡ್ತಾರೆ. ಬಟ್ ಅದು MCQ ಕ್ವಶನ್ಸಲ್ಲಿ ತೊಂದರೆ ಇಲ್ಲ, ಬಟ್ ರಿಟರ್ನ್ ಎಕ್ಸಾಮ್ಸಲ್ಲಿ ಈ ರೀತಿಯಲ್ಲಿ ಬರೀಬೇಕಾಗುತ್ತೆ, ಆಯಿತಾ? ಆ ಟ್ರಿಕ್ ಹೇಳ್ಕೊಡ್ತೀನಿ, ಬಟ್ ಈ ಮೊದಲನೇದಾಗಿ ಈ ರೀತಿಯಲ್ಲಿ ಕಲ್ತ್ಕೊಳ್ಳಿ. ಸೊ ಪಾಸ್ ಮಾಡಿ ನೋಡ್ಕೊಳ್ಳಿ.